ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನ ಇಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕರ್ನಾಟಕ ಸರ್ಕಾರ ಈಗಾಗಲೇ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟನ್ನು ಈಗಾಗಲೇ ಬಿಡುಗಡೆಗೊಳಿಸಲಾಗಿರುತ್ತದೆ. ಇಲ್ಲಿ ಎರಡನೇ ಲಿಸ್ಟ್ನಲ್ಲಿ ಆಯ್ಕೆಯಾದವರು ಅಥವಾ ತಮ್ಮ ಆಯ್ಕೆಯನ್ನು ಪರಿಶೀಲಿಸುವುದು ಹೇಗೆ ಎನ್ನುವುದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರುತ್ತೇನೆ. ತಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿರುವಂತಹ ರೀಸೆಂಟ್ ವಿಡಿಯೋಗಳನ್ನು ವೀಕ್ಷಿಸಬಹುದಾಗಿರುತ್ತದೆ. ಇಲ್ಲಿ ತಾವು ತಮ್ಮ SATS ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಮತ್ತು ಅಲ್ಲಿ ಸೆಕ್ಯೂರಿಟಿ ಕೋಡ್ ಹಾಕಿ ತಾವು ಸೆಲೆಕ್ಟ್ ಆಗಿದರೆ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಬಹುದಾಗಿರುತ್ತದೆ. ಇಲ್ಲಿ ಈಗಾಗಲೇ ಕರ್ನಾಟಕದಲ್ಲಿರುವಂತಹ ಅಂದರೆ ಕರ್ನಾಟಕ ರಾಜ್ಯದ 74 ಶೈಕ್ಷಣಿಕ ಹಿಂದುಳಿದ ಬ್ಲಾಕ್ಗಳಲ್ಲಿರುವ 74 ಆದರ್ಶ ವಿದ್ಯಾಲಯಗಳಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ನಂತರ ಉಳಿಕೆಯಾದಂತಹ ಸೀಟುಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯನ್ನು ಬಿಡುಗಡೆಗೊಳಿಸಲಾಗಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಟ್ ಆಫ್ ಮಾರ್ಕ್ಸ್ಗಳನ್ನು ಕೂಡ ಇಲ್ಲಿ ಬಿಡುಗಡೆಯಾಗಿರುತ್ತದೆ. ಹಾಗಾದರೆ ಇಲ್ಲಿ ಎರಡನೇ ಲಿಸ್ಟ್ನಲ್ಲಿ ಇವತ್ತಿನ ದಿನಾಂಕದವರೆಗೆ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಅಂತ ನೋಡುತ್ತಾ ಹೋದರೆ ತಾವು ಕೂಡ ಇವತ್ತಿನ ನಮ್ಮ ವಿಡಿಯೋದಲ್ಲಿ ವೀಕ್ಷಿಸಬಹುದು. ಒಟ್ಟಾರೆಯಾಗಿ ಜಿಲ್ಲಾ ಮತ್ತು ಬ್ಲಾಕ್ ಪ್ರಕಾರ ಎರಡನೇ ಸುತ್ತಿನ ದಾಖಲಾತಿ ಮಾಹಿತಿಯನ್ನು ನೋಡುವುದಾದರೆ ಒಟ್ಟು ಸೀಟುಗಳ ಸಂಖ್ಯೆ 4610 ಅಂತಿದೆ. ಇಲ್ಲಿ ದಾಖಲಾತಿ ಆದವರು ಎರಡನೇ ಸುತ್ತಿನಲ್ಲಿ 339 ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಾವು ಕೂಡ ವೀಕ್ಷಿಸಬಹುದು. ಇಲ್ಲಿ ಜಿಲ್ಲೆ ಆಗಿರ್ಬೋದು, ಬ್ಲಾಕ್ ಆಗಿರ್ಬೋದು, ಸೀಟ್ಸ್ ಅಲಾಟೆಡ್ ಅಂತ ಇರುತ್ತದೆ. ಅಂದರೆ ಇವಾಗ ಉಳಿದಿರುವಂತಹ ಸೀಟುಗಳ ಸಂಖ್ಯೆ ಮಾತ್ರ ಇಲ್ಲಿ 120 ಸೀಟುಗಳಲ್ಲಿ ಈಗಾಗಲೇ ಅಡ್ಮಿಷನ್ ಆಗಿ ಉಳಿಕೆಯಾದಂತಹ ಸೀಟುಗಳು 52 ಅಂತ ಒಂದು ಉದಾಹರಣೆ. ಇದು ಕೇವಲ ಬಾಗಲಕೋಟೆ ಜಿಲ್ಲೆಯ ಉದಾಹರಣೆಯನ್ನು ತಮ್ಮೊಂದಿಗೆ ನಾನು ತಿಳಿಸಿರುತ್ತೇನೆ. ಇಲ್ಲಿ ತಾವು ಕೂಡ ಇವತ್ತಿನ ವಿಡಿಯೋದಲ್ಲಿ ವೀಕ್ಷಿಸ್ತಾ ಹೋಗ್ಬೋದು. 74 ಹಿಂದುಳಿದ ಬ್ಲಾಕ್ಗಳಲ್ಲಿರುವಂತಹ ಇಲ್ಲಿ ಆದರ್ಶ ವಿದ್ಯಾಲಯಗಳಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿರುವಂತಹ ಆದರ್ಶ ವಿದ್ಯಾಲಯದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎರಡನೇ ಸುತ್ತಿನಲ್ಲಿ ಅಡ್ಮಿಷನ್ ಮಾಡಿದ್ದಾರೆ ಅಂತ ತಾವು ಕೂಡ ವೀಕ್ಷಿಸ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ಇಲ್ಲಿ ದಾಖಲಾತಿ ಆದವರ ಸಂಖ್ಯೆ ಇವತ್ತಿನ ದಿನಾಂಕದವರೆಗೆ ಇಲ್ಲಿ 339. ಇದು ಸೆಕೆಂಡ್ ಲಿಸ್ಟ್ನಲ್ಲಿ. ಇಲ್ಲಿ ಎರಡನೇ ಲಿಸ್ಟ್ನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇನ್ನೂವರೆಗೂ ಅಡ್ಮಿಷನ್ ಮಾಡಿರುವುದಿಲ್ಲ. ಇನ್ನು 26ನೇ ಜೂನ್ 2025ರವರೆಗೆ ಅವರಿಗೆ ಕಾಲಾವಕಾಶವನ್ನು ನೀಡಲಾಗಿರುತ್ತದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಸಾಕಷ್ಟು ಸೀಟುಗಳು ಇನ್ನೂ ಖಾಲಿ ಇರುತ್ತವೆ. ಏಕೆಂದರೆ ಇಲ್ಲಿ ವಸತಿ ಸಹಿತ ಆಗಿಲ್ಲದೇ ಇರುವುದರಿಂದಾಗಿ ಆದರ್ಶ ವಿದ್ಯಾಲಯಗಳಿಗೆ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಮಾಡದೇ ಇರಬಹುದು, ಅಥವಾ ಶಾಲೆ ದೂರವಾಯಿತು ಎನ್ನುವಂತಹ ಕಾರಣವೂ ಇರಬಹುದು, ಅಥವಾ ಪೋಷಕರಿಗೆ ಇಲ್ಲಿ ತಮಗೆ ಹತ್ತಿರವಿರುವಂತಹ ಶಾಲೆಗಳಿಗೆ ಅಡ್ಮಿಷನ್ ಮಾಡಬೇಕು ಅನ್ನುವಂತಹ ಒಂದು ಆಸೆಯೂ ಇರಬಹುದು. ಅಥವಾ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಹೇಳೋದಾದರೆ ಕೆಲವು ವಿದ್ಯಾರ್ಥಿಗಳು ಕೇವಲ ಇಲ್ಲಿ ನಾಲೆಡ್ಜ್ಗೋಸ್ಕರ ಇಲ್ಲಿ ಆದರ್ಶ ವಿದ್ಯಾಲಯ ಎಕ್ಸಾಮನ್ನು ಬರೆದಿರಬಹುದು. ಹಾಗಾಗಿ ಸೆಕೆಂಡ್ ಲಿಸ್ಟಲ್ಲಿ ಅವರು ಸೆಲೆಕ್ಟ್ ಆಗಿರಬಹುದು, ಮೆರಿಟ್ ಆಗಿರ್ಬೋದು ಅವರ ಮೀಸಲಾತಿ ಅನುಸಾರ. ಅಥವಾ ಇಲ್ಲಿ ಕನ್ನಡ ಮಾಧ್ಯಮ ಆಗಿರ್ಬೋದು, ಅದರೊಂದಿಗೆ ಇಲ್ಲಿ ವಿದ್ಯಾರ್ಥಿಗಳ ಒಂದು ಕಾಸ್ಟ್ ಮೀಸಲಾತಿ ಆಧಾರದ ಮೇಲೆ ಸೆಲೆಕ್ಟ್ ಆಗಿರಬಹುದು. ಆದರೆ ಇಲ್ಲಿ ಬಹಳಷ್ಟು ಪೋಷಕರು ಇಲ್ಲಿ ಇನ್ನೂವರೆಗೂ ಅಡ್ಮಿಷನ್ ಮಾಡಿರುವುದಿಲ್ಲ. ಸೆಕೆಂಡ್ ಲಿಸ್ಟ್ನಲ್ಲಿ ಕೂಡ ಸೆಲೆಕ್ಟ್ ಆದಂಥವರಿಗೆ ಸಾಕಷ್ಟು ಇನ್ನೂ ಟೈಮ್ ಇದ್ದರೂ ಕೂಡ ಕಳೆದ ಬಾರಿಯೂ ಮೊದಲ ಸುತ್ತಿನಲ್ಲಿಯೂ ಹೀಗೆ ಆಗಿತ್ತು. ಸಾಕಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿರಲಿಲ್ಲ. ಇಲ್ಲಿ ಆದರ್ಶ ವಿದ್ಯಾಲಯಗಳಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು CBSE ಅಂದರೆ ಇಲ್ಲಿ ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ವಿಷಯಗಳನ್ನು ಇಲ್ಲಿ ಬೋಧಿಸಲಾಗ್ತದೆ. ಇಲ್ಲಿ ಸಮಾಜ ವಿಜ್ಞಾನ ಆಗಿರ್ಬೋದು ಅಥವಾ ಇಲ್ಲಿ ಕನ್ನಡ ವಿಷಯ ಏನಿದೆಯಲ್ಲ ದ್ವಿತೀಯ ಭಾಷೆ ಮಾತ್ರ ಕರ್ನಾಟಕ ಸಿಲೆಬಸ್ ಇರುತ್ತದೆ. ಹಾಗಾಗಿ ಇಲ್ಲಿ ಕೆಲವೊಂದಿಷ್ಟು ಪೋಷಕರಿಗೆ ಇನ್ನೂ ಇದು ಶಾಲೆಗಳಲ್ಲಿ ಇದು ವಸತಿ ಸಹಿತ ಅಲ್ಲದೇ ಇರುವಂತಹ ಕಾರಣವನ್ನು ಕೂಡ ಕೆಲವರು ನೀಡಿರುತ್ತಾರೆ. ಇನ್ನು ಎರಡನೇ ಸುತ್ತಿನ ದಾಖಲಾತಿ ಸ್ಥಿತಿಯನ್ನು ನಾನು ಆಗಲೇ ಹೇಳಿದ್ದೆ. ಕೇವಲ 339 ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ಇಲ್ಲಿ ಅಡ್ಮಿಷನ್ ಮಾಡಿರ್ತಾರೆ. ಸೆಕೆಂಡ್ ಲಿಸ್ಟಲ್ಲಿ ಅಡ್ಮಿಷನ್ ಇಲ್ಲಿ ಸೆಲೆಕ್ಟ್ ಆಗದೇ ಇರೋರಿಗೆ ಇನ್ನೂ ಅವಕಾಶಗಳು ಸಿಗುವ ಸಾಧ್ಯತೆ ಸಾಕಷ್ಟು ಇರುತ್ತದೆ. ಆದ್ದರಿಂದ ತಾವು ಕೂಡ ಇನ್ನೂ ಕೆಲವರು 5ನೇ ತರಗತಿಯ ನಂತರ ಕೆಲವರು ಬೇರೆ ಶಾಲೆಗೆ ಅಡ್ಮಿಷನ್ ಮಾಡಿಸಬೇಕು ಅನ್ನುವಂತಹ ಒಂದು ಆಸೆ ಇಟ್ಕೊಂಡಿರ್ತೀರಿ. ಅಥವಾ ಇಲ್ಲಿ ಮೊರಾರ್ಜಿ ಆಗದೇ ಇದ್ದರೆ ಆದರ್ಶ ವಿದ್ಯಾಲಯಕ್ಕಾದರೂ ತಾವು ಅಡ್ಮಿಷನ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತೀರಿ. ಇಲ್ಲಿ ತಾವು ಒಂದು ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿದರೆ 3ನೇ ಲಿಸ್ಟ್ನಲ್ಲಿ ತಾವು ಮಗ ಅಥವಾ ಮಗಳು ಸೆಲೆಕ್ಟ್ ಆಗಬಹುದಾಗಿರುತ್ತದೆ. ತಾವು ಕಟ್ ಆಫ್ ಮಾರ್ಕ್ಸ್ಗಳನ್ನು ವೀಕ್ಷಣೆ ಮಾಡಿ ನೋಡಿ ಎಷ್ಟು ಅಂಕಗಳಿಗೆ ಇಲ್ಲಿ ಎರಡನೇ ಸುತ್ತಿನಲ್ಲಿ ಇಲ್ಲಿ ಆಯ್ಕೆ ಆಗಿದ್ದಾರೆ. ಹಾಗಾದರೆ ತಮ್ಮ ಮಗ ಅಥವಾ ಮಗಳು 1, 2 ಅಥವಾ 5 ಮಾರ್ಕ್ಸ್ಗಳ ಅಂತರವಿದ್ದಲ್ಲಿ ತಾವುಗಳು ವೇಟ್ ಮಾಡಿ 3ನೇ ಸುತ್ತಿನಲ್ಲಿ ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆದರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂದರೆ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇನ್ನೂ ಅಡ್ಮಿಷನ್ ಮಾಡಿರುವುದಿಲ್ಲ. ಅದಕ್ಕೆ ಕಾರಣಗಳು ಸಾಕಷ್ಟಿವೆ, ನಾನು ಆಗಲೇ ಹೇಳಿದ ಹಾಗೆ. ಹಾಗಾಗಿ ಸ್ವಲ್ಪ ದಿನಗಳ ಕಾಲ ಅಂದರೆ ಇಲ್ಲಿ ತಾವುಗಳು ಇಲ್ಲಿ
ಜುಲೈ 1ನೇ ತಾರೀಕಿನವರೆಗೂ ತಾವುಗಳು ಕಾಯಬೇಕಾಗುತ್ತೆ. ಇದಕ್ಕೋಸ್ಕರ ಅಂದರೆ ಥರ್ಡ್ ಲಿಸ್ಟ್ಗೋಸ್ಕರ ಕಳೆದ ವರ್ಷ ಕೂಡ ಇಲ್ಲಿ ಜುಲೈವರೆಗೂ ಕೂಡ ಕೌನ್ಸಿಲಿಂಗ್ ನಡೆದಂತಹ ಉದಾಹರಣೆ ಇದೆ. ಹಾಗಾಗಿ ತಾವು ವೇಟ್ ಮಾಡಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ಕಳೆದ ಬಾರಿ 3ನೇ ಸುತ್ತಿನ ಸೀಟು ಹಂಚಿಕೆಯೂ ನಡೆದಿತ್ತು. ಇಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳೋದಾದರೆ, ಇದು ಆದರ್ಶ ವಿದ್ಯಾಲಯಗಳೇನು ಹಿಂದುಳಿದ ಬ್ಲಾಕ್ಗಳಲ್ಲಿವೆ, ಇದು ಜಾಸ್ತಿ ವಿದ್ಯಾರ್ಥಿಗಳು ಹತ್ತಿರವಿರುವಂತಹ ಅಂದರೆ ಆ ಶಾಲೆಗೆ ಹತ್ತಿರವಿರುವ ವಿದ್ಯಾರ್ಥಿಗಳು ಏನು ಎಕ್ಸಾಮ್ ಬರೆದಿದ್ದಾರೆ ಅವರು ಮಾತ್ರವೇ ಇಲ್ಲಿ ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಒಂದು ತಾಲೂಕಿನ ಬಾರ್ಡರ್ ಇರುವಂತಹ ದೂರವಿರುವಂತಹ ಶಾಲೆ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿರುವುದಿಲ್ಲ. ಅಂಕಗಳನ್ನು ಜಾಸ್ತಿ ಪಡೆದರೂ ಕೂಡ ಅವರು ಅಡ್ಮಿಷನ್ ಮಾಡಿರುವುದಿಲ್ಲ. ಏಕೆಂದರೆ ಅಲ್ಲಿ ಪ್ರತಿನಿತ್ಯ ಶಾಲೆಗೆ ಹೋಗಿ ಬರುವುದಕ್ಕೆ ಅವರಿಗೆ ಸಮಸ್ಯೆ ಆಗುತ್ತೆ ಎನ್ನುವ ಕಾರಣ ನೀಡಿ ಅಡ್ಮಿಷನ್ ಮಾಡಿರುವುದಿಲ್ಲ ಅನ್ನುವಂತಹ ಮಾಹಿತಿ. ಇಲ್ಲಿ ನಮ್ಮ ಶಾಲೆಯ ಸುತ್ತಮುತ್ತ ಕೆಲವು ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಸೆಲೆಕ್ಟ್ ಆದರೂ ಕೂಡ ಅವರು ಅಡ್ಮಿಷನ್ ಮಾಡಿಲ್ಲ. ಹಾಗಾಗಿ ಈ ಮಾಹಿತಿ ತಮಗೆ ನೀಡ್ತಾ ಇದ್ದೀನಿ. ಇವತ್ತಿನ ದಾಖಲಾತಿ 339 ಇದೆ. ಪ್ರತಿನಿತ್ಯ ಎಷ್ಟು ಅಡ್ಮಿಷನ್ ಆಗುತ್ತೆ ಅನ್ನುವಂಥ ಮಾಹಿತಿ ನಾನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೀನಿ. ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.